ನಮಗೆ ಬಹಳ ಸಂತೋಷವಾಯಿತು. ನಮಗೆ ವೇಳೆ ಆಗುತ್ತದೆ, ನಮ್ಮನ್ನು ಕಳಿಸಿಕೊಡಿ. ಶ್ರೀನಿವಾಸ, 1 ಮಾಸದ ಕಾಲ ನಮ್ಮ ಅರಮನೆಯಲ್ಲಿ ಇದ್ದು ಹೋಗತಕ್ಕದ್ದು. ಮಾವನವರೇ, ಬಹಳ ಸಂತೋಷ. ನಾವಿನ್ನು ಹೋಗಿ ಬರುವ ವೇಳೆ ಆಗುತ್ತಿರುವುದು. ನಮ್ಮನ್ನು ಅರಸಿ ಕಳಿಸಿಕೊಡಿ ಮಾವನವರೇ. 1 ಮಾಸದ ಕಾಲ ನಮ್ಮ ಅರಮನೆಯಲ್ಲಿ ಇದ್ದು ಹೋಗುತ್ತಕ್ಕದ್ದು. ಮಾವನವರೇ, ನಮಗೆ ವೆಂಕಟಗಿರಿಯಲ್ಲಿ ಬಹಳ ತುರ್ತು ಕಾರ್ಯಗಳಿರುವುದರಿಂದ ನಾವು ಹೋಗಲೇಬೇಕಾಗಿರುವುದು. ನಮ್ಮನ್ನು ಅರಸಿ ಕಳಿಸಿಕೊಡಿ. ಶ್ರೀನಿವಾಸ, ಪದ್ಮಾವತಿಯನ್ನು ನಮ್ಮ ಅರಮನೆಯಲ್ಲಿ ಬಿಟ್ಟು ನಾವು ಯಾವ ರೀತಿಯಲ್ಲಿ ಇರುವುದು? ಮಾವನವರೇ, ನೀವು ಭಯಪಡಬೇಡಿ. ನಿಮ್ಮ ಮಗಳು ಪದ್ಮಾವತಿಯನ್ನು ನಾವು ಚೆನ್ನಾಗಿ ನೋಡಿಕೊಳ್ಳಿ. ನಮ್ಮನ್ನು ಅರಸಿ ಕಳಿಸಿಕೊಡಿ. ನಾವು ಲಗ್ನವಾಗಿ 6 ತಿಂಗಳ ಕಾಲ ಕಳೆದು ಹೋಗಿರುವುದು. ನಾವು ಗಿರಿಯನ್ನು ಹತ್ತಬಾರದೆಂಬುದಾಗಿ ದೀಕ್ಷಾಬದ್ಧರಾಗಿರುವುದರಿಂದ ನಾವು ಇಲ್ಲಿಯೇ ವಾಸ ಮಾಡಬೇಕು. ಪದ್ಮಾವತಿ, ಆಕಾಶ ರಾಜನ ಮಗಳಾದ ನೀನು ಸುಖವಾಗಿರಬೇಕಾದ ಕಾಲದಲ್ಲಿ ನನ್ನನ್ನು ಲಗ್ನವಾಗಿ ಈ ರೀತಿ ಕಷ್ಟಪಡುವಂತಾಯ್ತಲ್ಲ, ನನ್ನ ಮೇಲೆ ನಿನಗೆ ಬೇಸರಿಲ್ಲವೇ ದೇವಿ? ಪ್ರಾಣೇಶ್ವರ, ಆಕಾಶ ರಾಜನ ಪುತ್ರಿಯಾಗಿ ಗಿರಿವನಗಳನ್ನು ಸುತ್ತಿ ವಾಸಿಸಲು ಒಂದು ಆಲಯವೂ ಇಲ್ಲವೆಂದು ಸುರರು ನರರು ಆಡಿಕೊಳ್ಳುವುದಿಲ್ಲವೇ ಪ್ರಾಣೇಶ್ವರ? ಪದ್ಮಾವತಿ, ಕುಬೇರನಿಂದ ಈಗಲೇ ಸಾಲವನ್ನು ಪಡೆದು ಲಗ್ನವಾಗಿರುವೆನು. ಈಗಲೇ ಆಲಯವು ಬೇಕೆಂದರೆ ಹೇಗೆ ದೇವಿ? ನಿಮ್ಮ ದೇಹದ ಬಾಧೆಯಲ್ಲಿ ಏನಾಗುತ್ತಿದೆ ಎಂಬುದನ್ನು ನಮಗೆ ಹೇಳದಿದ್ದರೆ ನಾವು ಹೇಗೆ ತಾನೇ ತಿಳಿಯುವುದು? ಏನಾಗಿದೆ ಅಂತ ಹೇಳಬಾರದೆ ಇರುವೊಬ್ಬಳ ಮಗಳ ವಿವಾಹವನ್ನು ಮಾಡಿದ್ದಾಯಿತು. ಸ್ವಾಮಿ, ಏನಾಗಿದೆ ಎಂದು ತಿಳಿಸಬಾರದೆ?
ಶ್ರೀನಿವಾಸ. ಮಾವನವರೇ, ಆ, ದೇವಿ. ಏನಾಯ್ತು ಮಾವನವರೇ ನಿಮಗೆ? ಜನಕ, ದೇವಿ. ಏನಾಯ್ತು ಏನಾಯ್ತು ತಂದೆ? ನಮಗೆ ಏನಾಯ್ತು ಹೇಳಬಾರದು ತಂದೆ, ಹೇಳಬಾರದು. ಭಗವತಿ. ಆ ಶ್ರೀನಿವಾಸ. ಮಾವನವರೇ, ತಂದೆಯವರಿಗೆ ಏನಾಯ್ತು ತಾಯಿ? ನನಗೆ ತಿಳಿಯದಾಗಿದೆ ಮಗಳೇ. ಜನಕ, ಆ ಶ್ರೀನಿವಾಸ. ಅರಿತವ
ಪರಮ ಸಂಭ್ರಮದಿ ಐನಾಧಿಪತಿ ಸಚಿವ ವೈರಿಗಳ ನಿಗ್ರಹಿಸುತ್ತ ದೂರಿಗಳ ನಿರ್ಮೂಲ ಮಾಡುವೆ ವೈರಿಗಳ ನಿಗ್ರಹಿಸುತ್ತ
ನಮ್ಮ ಸೈನ್ಯವು ರಾಜನನ್ನು ಅಡಿಕೊಂಡಿರುವುದು. ಈಗಿರುವಲ್ಲಿ ನಮ್ಮ ರಾಜ್ಯದಲ್ಲಿ ಕುಂದುಕೊರತೆಂದರೇನು? ಯುದ್ಧಕ್ಕೆ ನಮ್ಮ ಸೈನ್ಯವು ಸದಾ ಸಿದ್ಧ, ಸದಾ ಸಿದ್ಧ, ಸದಾ ಸಿದ್ಧ. ಬಹಳ ಸೈನ್ಯಾಧ್ಯಕ್ಷರೇ, ಬಹಳ ಸಂತೋಷ. ಛತ್ರ ಚಾಣಾಕ್ಷ ಮಂತ್ರಿ ಇರುವಲ್ಲಿ, 100 ಆನೆ ಬಲವುಳ್ಳ ಸೈನ್ಯಾಧಿಪತಿ ಇರುವಲ್ಲಿ ನಮ್ಮ ರಾಜ್ಯಕ್ಕೆ ಕುಂದು ಕೊರತೆ ಅದೆಂದಿಗೂ ಸಾಧ್ಯವಿಲ್ಲ. ನಿಮ್ಮ ಪೀಠವನ್ನು ಅಲಂಕರಿಸಿ. ಆಗಲಿ ಮಹಾಪ್ರಭು. ಚಾರಣೆ ಮಹಾಪ್ರಭು ಬರುತ್ತಿರುವರು. ಬರಲಿ ಚಾರಣೆ. ಚಿಕ್ಕಪ್ಪ, ವಸುದಾನ, ನಮ್ಮ ತಂದೆಯ ರಾಜ್ಯಭಾರವು ನನ್ನದು, ನಿನಗೆ ಎಂದಿಗೂ ಸೇರದು. ಈ ರಾಜ್ಯಕ್ಕೆ ನಾನೇ ಹಕ್ಕುದಾರ. ಅಲ್ಪದಾನ ವಸುದಾನ. ಚಿಕ್ಕಪ್ಪ, ಜ್ಯೇಷ್ಠನಾದ ನಾನಿರುವಾಗ ನಿನಗೆ ರಾಜ್ಯವೇ? ಅದೆಂದಿಗೂ ಸಾಧ್ಯವಿಲ್ಲ. ನನ್ನ ಅಗ್ರಜ ಸ್ವರ್ಗಸ್ಥನಾದ ಮೇಲೆ ಈ ರಾಜ್ಯವೆಲ್ಲ ನನ್ನದೇ. ಈ ರಾಜ್ಯವನ್ನು ಆಳುವ ಅಧಿಪತಿ ನಾನೇ. ಅದು ಅಸಾಧ್ಯ. ನಾನಿರುವವರೆಗೂ ಈ ರಾಜ್ಯವನ್ನು ಆಳಲು ನಾನು ಬಿಡುವುದಿಲ್ಲ. ನೋಡೋಣ ವಸುದಾನ. ಬಾಪುರೆ, ಬಾಪುರೆ ಬಲಾರೆಯನ್ನ ಸಾಹಸವ ತೋರು. ಪಾಪಿಯಾದ ನಿನ್ನ ಬಂದರು ನಿನ್ನ ಮೆರೆಯುವ. ಬಾಪುರೆ ಬಲಾರೆಯನ್ನ ಸಾಹಸವ ತೋರುವೆ. ಪಾಪಿಯಾದ ನಿನ್ನ ಬಂದು ರೋಷದಿಂದ ಮೆರೆಯುವೆ. ವಸುದಾನನೇ ಎಡಿಯಂತೆ, ವಸುದಾನನೇ ಎಡಿಯಂತೆ, ಬಂಡಗರ್ವ ನಡಗಿಸುವೆ, ತೀರನಾಗಿ ಮೆರೆಯುವೆ. ಬಂಡಗರ್ವ ನಡಗಿಸುವೆ, ತೀರನಾಗಿ ಮೆರೆಯುವೆ. ಬಾಪುರ, ಬಾಪುರ ಬಲಾರೆಯನ್ನ ಸಾಹಸವ ತೋರುವೆ. ಪಾಪಿಯಾದ ನಿನ್ನ ಬಂದು ರೋಷದಿಂದ ಮೆರೆಯುವೆ, ರೋಷದಿಂದ ಮೆರೆಯುವೆ, ರೋಷದಿಂದ ಮೆರೆಯುವೆ. ವಸುದಾನ. ಚಿಕ್ಕಪ್ಪ, ಬೇಡಿಯೇ ಕುಲೇಡಿಯೇ ಶೌರ್ಯವನ್ನು ತೋರುವೆ. ನ್ಯಾಯ ಯುದ್ಧ ಮಾಡಿ ನಾನು ಧೀರನಾಗಿ ಮೆರೆಯುವೆ. ಚಿಕ್ಕಪ್ಪ, ವಸುದಾನ. ಬೇಡಿಯೇ ಕುಲೇಡಿಯೇ ಶೌರ್ಯವನ್ನು ತೋರುವೆ. ನ್ಯಾಯ ಯುದ್ಧ ಮಾಡಿ ನಾನು ಧೀರನಾಗಿ ಮೆರೆಯುವೆ. ಬಂಡನಿಗಲೇ ತೊಂಡಿಮಾನನೇ. ಚಿಕ್ಕಪ್ಪ, ವಸುದಾನ. ಬಂಡನಿಗಲೇ ತೊಂಡಿಮಾನನೇ. ಬಂಡಗದ ಅಡಗಿಸಿ ಧೀರನಾಗಿ ಮೆರೆಯುವೆ. ಬಂಡಗದ ಅಡಗಿಸಿ ಧೀರನಾಗಿ ಮೆರೆಯುವೆ. ಬೇಡಿಯೇ ಕುಲೇಡಿಯೇ ಶೌರ್ಯವನ್ನು ತೋರುವೆ. ನ್ಯಾಯ ಯುದ್ಧ ಮಾಡಿ ನಾನು ಧೀರನಾಗಿ ಮೆರೆಯುವೆ. ಶೂರನಾಗಿ ಮೆರೆಯುವೆ. ಧೈರ್ಯದಿಂದ ಮೆರೆಯುವೆ. ಚಿಕ್ಕಪ್ಪ, ವಸುದಾನ. ಚಿಕ್ಕಪ್ಪ, ನಾನು ಈಗಲೇ ಹೋಗಿ ಯುದ್ಧಕ್ಕೆ ಸೈನ್ಯವನ್ನು ಸಿದ್ಧಪಡಿಸುವೆ. ಎಲ ಬಾಲಕ, ಯುದ್ಧ ನನ್ನ ಮೇಲೆ ಯುದ್ಧ. ಯುದ್ಧ ಯುದ್ಧಕ್ಕೆ ಸದಾ ಸಿದ್ಧ. ನಾನೀಗಲೇ ನಮ್ಮ ಸೈನ್ಯವನ್ನು ಸಿದ್ಧಪಡಿಸಿ ನಾನೀಗಲೇ ಆ ವೆಂಕಟಾದ್ರಿಗೆ ಹೋಗಿ ಶ್ರೀನಿವಾಸನ ಸಹಾಯವನ್ನು ಪಡೆಯುವೆನು. ನಾನಿನ್ನು ಬರುವೆನು. ಯಾರ್ ನನ್ನ ಸರಿ ಸಮಾನರಾರ್ಯರೈ? ಯಾರ್ ನನ್ನ ಸರಿ ಸಮಾನರಾರ್ಯರೈ? ಭುಜಬಲ ಶೌರ್ಯದಿ ಮೆರೆಯುವ ಎನಗೆ, ಭುಜಬಲ ಶೌರ್ಯದಿ ಮೆರೆಯುವ ಎನಗೆ. ಯಾರ್ ನನ್ನ ಸರಿ ಸಮಾನರಾರ್ಯರೈ? ಸರಿ ಸಮಾನರಾರ್ಯರೈ, ಸರಿ ಸಮಾನರಾರ್ಯರೈ. ಚಿಕ್ಕಪ್ಪನಾದ ತೋಟೆಮನ, ನಿನ್ನ ತಮ್ಮನಾದ ವಸುದಾನ ಇಬ್ಬರು ರಾಜ್ಯಕ್ಕಾಗಿ ಕಿತ್ತಾಡಿ ಯುದ್ಧಕ್ಕೆ ಸಿದ್ಧರಾಗಿರು. ಪ್ರಾಣೇಶ್ವರ, ಏನು ಮಾಡಲಿ?
ಪ್ರಾಣೇಶ್ ಯಾರ ಪರವಾಗಿ ಯಾರ ಪರವನ್ನು ವಹಿಸಲಿ ಸ್ವಾಮಿ, ತಂದೆ ತಾಯಿ ಇಲ್ಲದ ನನ್ನ ತಮ್ಮನಿಗೆ ನಾವೇ ಆಶ್ರಯವಲ್ಲವೇ? ನೀವು ಅವರನ್ನು ಈ ಯುದ್ಧದಲ್ಲಿ ಕಾಪಾಡಬೇಕಾಗಿ ಬೇಡಿಕೊಳ್ಳುತ್ತೇನೆ ದೇವ. ಆಗಲಿ ಪದ್ಮಾವತಿ, ನಿನ್ನ ಇಷ್ಟದಂತೆ ಹಾಗೆ. ಹಾಗೆ ಆಗಲಿ ಸ್ವಾಮಿ. ಅನಾದಿನಾಥ ಪೊರೆಯ ನಮ್ಮ ಆದಿಕೇಶವ, ದೀನನಾಥ ಚಂದ್ರ ನೇತ್ರ ದೀನ ಪಾಲಕ. ವೇದ ವೇದ ಪಾಲಿಸೈ ಸಾಧು ಪೂಜಿತ ಪರಮಾತ್ಮ. ಮಾವನವರೇ, ವೇದ ವೇದ ಪಾಲಿಸೈ ಸಾಧು ಪೂಜಿತ, ದೇವ ದೇವ ಪೊರೆಯ ನಮ್ಮ ಶ್ರೀನಿವಾಸನೇ ಪರಮಾತ್ಮ. ಮಾವನವರೇ, ದೇವ ದೇವ ಪೊರೆಯ ನಮ್ಮ ಶ್ರೀನಿವಾಸನೇ. ಅನಾದಿನಾಥ ಪೊರೆಯ ನಮ್ಮ ಆದಿಕೇಶವ, ದೀನನಾಥ ಚಂದ್ರ ನೇತ್ರ ದೀನ ಪಾಲಕ. ದೇವ ದೇವ ಕಾಪಾಡು ಶ್ರೀನಿವಾಸನೇ ಪರಮಾತ್ಮ. ಮಾವನವರೇ, ದೇವ ದೇವ ಕಾಪಾಡು ಶ್ರೀನಿವಾಸನೇ, ರಾಜವನ್ನು ದೊರಕಿಸೋ ವೈಕುಂಠನೇ. ರಾಜವನ್ನು ದೊರಕಿಸೋ ವೈಕುಂಠನೇ. ಅನಾದಿನಾಥ ಪೊರೆಯ ನಮ್ಮ ಆದಿಕೇಶವ, ದೀನನಾಥ ಚಂದ್ರ ನೇತ್ರ ದೀನ ಪಾಲಕ. ದೀನನಾಥ ಚಂದ್ರ ನೇತ್ರ ದೀನ ಪಾಲಕ. ಪರಮಾತ್ಮನಿಗೆ ವಂದಿಸಬೇಕು. ಮಾವನವರೇ, ನಿಮಗೆ ಮಂಗಳವಾಗಲಿ. ನೀವು ಬಂದ ಸಮಾಚಾರವೇನು? ಪರಮಾತ್ಮ ಏನೆಂದು ಹೇಳಲಿದೆಯವ? ನನಗೂ ನನ್ನ ಅಣ್ಣನ ಮಗನಾದ ವಸುದಾನನಿಗೂ ಈ ರಾಜ್ಯಭಾರಕ್ಕಾಗಿ ಯುದ್ಧವು ಪ್ರಾರಂಭವಾಗಿದೆ ದೇವ. ಏನು ಹೇಳಿದಿರಿ ಮಾವ? ವಿವೇಕಶಾಲಿಯಾದ ನೀವು ಏನು ಹರಿಯದ ಆ ಮುಗ್ಧ ವಸುದಾನನೊಡನೆ ಯುದ್ಧವೇ? ಇದು ಯಾವ ಧರ್ಮ ಮಾವ? ವಸುದಾನ, ವಸುದಾನ, ಭಕ್ತರ ಪೊರೆಯ
ವಸುದಾನ, ಪರಮಾತ್ಮ. ನೀನು ಬಂದ ಸಮಾಚಾರವೇ? ಪರಮಾತ್ಮ ಶ್ರೀನಿವಾಸ, ನಿನಗೆ ತಿಳಿಯದ ವಿಚಾರ ಏನಿದೆ ಪರಮಾತ್ಮ? ರಾಜ್ಯಭಾರದ ವಿಚಾರವಾಗಿ ನನಗೂ ನನ್ನ ಚಿಕ್ಕಪ್ಪ ತೋಂಡಿಮನನಿಗೂ ಯುದ್ಧವು ಪ್ರಾರಂಭವಾಗುತ್ತಿರುವುದು. ಈ ಯುದ್ಧದಲ್ಲಿ ನನಗೆ ಸಹಾಯ ಮಾಡಿ ನನ್ನನ್ನು ಕಾಪಾಡು ತಂದೆ. ವಸುದಾನ, ಪರಮಾತ್ಮ ಮಾವನ ಪರಮಾತ್ಮ, ಮೊದಲು ಬಂದವನು ನಾನು, ನನಗೆ ಸಹಾಯ ಮಾಡು. ಮಾವನವರೇ, ವಸುದಾನ, ನಾನು ನಿಮ್ಮಿಬ್ಬರಿಗೂ ಸಹಾಯವನ್ನು ಮಾಡಿದೆ. ಆದರೆ ನಿಮಗೆ ಯಾವ ರೀತಿಯಲ್ಲಿ ಸಹಾಯ ಮಾಡಬೇಕೆಂಬುದೇ ನನಗೆ ತಿಳಿಯುತ್ತಿಲ್ಲ. ಆದರೆ ನಿಮ್ಮಲ್ಲಿ ಒಂದೇ ರಕ್ತವು ಹರಿಯುತ್ತಿರುವುದನ್ನು ಮರೆಯಬೇಡಿ. ರಾಜ್ಯ ಅಧಿಕಾರ ಯಾವುದೂ ಸ್ಥಿರವಲ್ಲ. ಆದ್ದರಿಂದ ನೀನು ವೆಂಕಟಗಿರಿಯ ಪ್ರಾಂತ್ಯದಲ್ಲಿ ನೀನು, ನಾರಾಯಣಪುರದಲ್ಲಿ ನೀನು, ಇಬ್ಬರು ಸಹ ಸಮಾನವಾಗಿ ರಾಜ್ಯಭಾರವನ್ನು ಮಾಡಿಕೊಂಡು ಸುಖವಾಗಿ ಕಾಲವನ್ನು ಕಳೆಯಿರಿ. ನಿಮಗೆ ಮಂಗಳವಾಗಲಿ. ಆಗಲಿ ಪರಮಾತ್ಮ. ಪರಮಾತ್ಮ, ಅದಂತೆ ಆಗಲಿ. ನಿನ್ನ ಅನುಗ್ರಹದಂತೆ ಆಗಲಿ ಪರಮಾತ್ಮ. ನಿಮ್ಮಿಬ್ಬರಿಗೂ ಮಂಗಳವಾಗಲಿ. ಆಡು. ನಾವು ಗಿರಿಯನ್ನು ಹತ್ತಬಾರದೆಂಬುದಾಗಿ ದೀಕ್ಷಾಬದ್ಧರಾಗಿರುವುದರಿಂದ ನಾವು ಈ ಗಿರಿಯಲ್ಲೇ ವಾಸ ಮಾಡಬೇಕು ದೇವಿ. ಈ ಗಿರಿವನವನ್ನು ಸುತ್ತಿ ನಮಗೆ ಒಂದು ಆನೆಯೂ ಇಲ್ಲದಂತಾಯಿತಲ್ಲ ಸ್ವಾಮಿ. ಪದ್ಮಾವತಿ, ಈಗಲೇ ನಾನು ಕುಬೇರನಿಂದ ಸಾಲವನ್ನು ಪಡೆದು ಸಾಲಗಾರನಾಗಿರುವೆ. ಈಗ ಆಲೆಯೂ ಬೇಕೆಂದರೆ ಹೇಗೆ ದೇವಿ? ಕಾಲ ಬರುವ ತನಕ ನಾವು ಕಾಯಲೇಬೇಕಲ್ಲವೇ? ಹಾಗೆ ಆಗಲಿ ಪ್ರಾಣೇಶ್ವರ. ಪರಮಾತ್ಮ, ನಿನಗೆ ವಂದಿಸುವೆನು. ಮಾವನವರೇ, ನಿಮಗೆ ಮಂಗಳವಾಗಲಿ. ನಿನ್ನ ದರ್ಶನಕ್ಕಾಗಿ ನಾನು ಓಡೋಡಿ ಬಂದೆ ಪರಮಾತ್ಮ. ಎಲ್ಲರೂ ಕ್ಷೇಮವೇ ಮಾವನವರೇ? ಪರಮಾತ್ಮ, ನಿನ್ನ ಅನುಗ್ರಹದಿಂದ ಎಲ್ಲರೂ ಕ್ಷೇಮವಾಗಿದ್ದಾರೆ ದೇವ. ಮಾವನವರೇ, ನಾನೇನೋ ಪದ್ಮಾವತಿಯನ್ನೇನೋ ಕೈ ಹಿಡಿದೆ. ಆದರೆ ನಮಗೆ ವಾಸ ಮಾಡಲು ಒಂದು ಆಲಯವೂ ಬೇಕಲ್ಲವೇ? ಅದನ್ನು ನೀವು ನಿರ್ಮಿಸಿಕೊಡಬೇಕು. ಪರಮಾತ್ಮ, ಏನ್ ಹೇಳಿದೆ ಪರಮಾತ್ಮ? ಪ್ರಪಂಚದಲ್ಲಿರುವ ಎಲ್ಲ ಜೀವರಾಶಿಗಳಿಗೂ ಮನೆ ಇರುವುದು. ಆದರೆ ನಿನಗೆ ಆಕಾಶ ರಾಜನ ಅಳಿಯನಾದ ನಿನಗೆ ಆಲಯವಿಲ್ಲ ಎಂದರೆ ಅದು ಅಪಕೀರ್ತಿ. ನೀವು ಯಾವ ಜಾಗದಲ್ಲಿ ಯಾವ ರೂಪದಲ್ಲಿ ಆಲಯವಾಗಬೇಕೆಂಬುದನ್ನು ತಿಳಿಸಿದರೆ ನಾನು ಶಿರಸ ವಹಿಸಿ ಮಾಡಿಸುವೆನು ಕಾರ್ಯವನ್ನು ದೇವ. ಮಾವನವರೇ, ವೆಂಕಟಗಿರಿಯ ದಕ್ಷಿಣ ಭಾಗದಲ್ಲಿ ಆಲಯವನ್ನು ನಿರ್ಮಿಸಬೇಕಿದ್ದರು. ಅದು ಅಲ್ಲದೆ ಪುಷ್ಕರಣಿಯ ಪೂರ್ವ ಭಾಗದಲ್ಲಿ 2 ಗೋಪುರಗಳನ್ನು, 3 ಆಲಯಗಳನ್ನು, 4 ಧ್ವಜಸ್ತಂಭಗಳನ್ನು, 7 ಬಾಗಿಲಿನಿಂದಲೂ ಆ ಗೋಪುರಗಳ ಮೇಲೆ ಬಂಗಾರದ ಕಳಸವನ್ನಿಟ್ಟು ರಚಿಸಿಕೊಡಬೇಕು ಮಾವನವರೇ. ಪರಮಾತ್ಮ, ನಿಮ್ಮ ಇಷ್ಟದಂತೆ ಆಗಲಿ. ಆದರೆ ನನಗೆ ಕೆಲವು ಕಾಲ ಅಪ್ಪಣೆಯನ್ನು ಕೊಡಬೇಕು ಪರಮಾತ್ಮ. ಆಗಲಿ ಮಾವನವರೇ. ಮಾವನವರೇ, ಅದು ಅಲ್ಲದೆ ದ್ರವ್ಯಗಳನ್ನಿಡಲು ಒಂದು ಯಾಗಮಂಟಪವನ್ನು ರಚಿಸಿಕೊಡಬೇಕು. ಆಗಲಿ ಪರಮಾತ್ಮ, ನಾನೀಗಲೇ ವಿಶ್ವಕರ್ಮ ಶಿಲ್ಪಿಗಳನ್ನು ಕರೆಸಿ ಆಲಯವನ್ನು ಈಗಲೇ ನಿರ್ಮಾಣ ಮಾಡಿಸುತ್ತೇನೆ ದೇವ. ಮಹಾತ್ಮರೇ, ಶ್ರೀನಿವಾಸ, ಈ ವೆಂಕಟಾದ್ರಿಯು ವೈಕುಂಠಕ್ಕೆ ಪ್ರತಿಯಾಗಿ ತಿರುಪತಿ ಮಹಾಕ್ಷೇತ್ರವೆನಿಸಿಕೊಳ್ಳುವುದು. ಇದು ಅಲ್ಲದೆ ಈ ಸ್ಥಳವು ಯಾತ್ರಾ ಸ್ಥಳವಾದುದರಿಂದ ಅನೇಕ ಭಕ್ತರು ಮಂಡ್ಯ ಕಾಣಿಕೆಯನ್ನು ತಂದು ಒಪ್ಪಿಸುವರು ದೇವ. ಈ ಎಲ್ಲ ವಿಧವಾದ ದೇವತಾದಿ ಆರಾಧನೆಯು ನಡೆಯುವುದಲ್ಲದೆ ಈಗ ಹಚ್ಚಿದ ಜ್ಯೋತಿಯು ಎಲ್ಲಿವರೆಗೂ ಕಲಿಯುಗ ಇರುವುದೋ ಅಲ್ಲಿವರೆಗೂ ಜ್ಯೋತಿ ಬೆಳಗುವುದು ದೇವ. ಪರಮಾತ್ಮ, ವಂದಿಸುವೆನು. ಪರಮಾತ್ಮ, ನೀವು ಹೇಳಿದ ಹಾಗೆ ಆಲಯವು ಸಿದ್ಧವಾಗಿದೆ. ನೀವಿನ್ನು ಪ್ರವೇಶಿಸಬಹುದು ಪರಮಾತ್ಮ. ಈ ದಿವಸ ಶುಭ ದಿನವಾದ್ದರಿಂದ ನಾವು ಈ ದಿವಸ ಆಲಯವನ್ನು ಪ್ರವೇಶಿಸೋಣ. ಪದ್ಮಾವತಿ, ನಿನ್ನ ಇಷ್ಟದಂತೆ ಆಲಯವು ಸಿದ್ಧವಾಗಿರುತ್ತದೆ. ಹೌದು ಪ್ರಾಣೇಶ್ವರ. ಪ್ರಾರ್ಥಿಸಿಕೊಳ್ಳುವರು ಅವರಿಗೆ ಸಕಲ ಇಷ್ಟಾರ್ಥಗಳನ್ನು ಕೊಟ್ಟು ಅವರನ್ನು ಸಕಲ ಸೌಭಾಗ್ಯದಿಂದ ಕಾಪಾಡಬೇಕು. ಪದ್ಮಾವತಿ, ಪ್ರಾಣೇಶ್ವರ, ನೀನು ಹಲವೇರು ಮಂಗಾಪುರದಲ್ಲಿ ಹೋಗಿ ನೆಲೆಸು. ಹಾಗೆ ಆಗಲಿ ವರ್ಷಕ್ಕೆ ಸ್ವಾಮಿ. ಒಂದು ಸಾರಿ ನಿನಗೆ ಅರಿಶಿನ ಕುಂಕುಮ ಸೌಭಾಗ್ಯವನ್ನು ನಿನ್ನಲ್ಲಿಗೆ ನಾನು ತಿಳಿಸಿಕೊಡುವೆ. ನಿಮ್ಮ ಇಷ್ಟದಂತೆ ಆಗಲಿ ಪ್ರಾಣೇಶ್ವರ. ಸ್ವಾಮಿ, ಲಕ್ಷ್ಮಿ, ಲಕ್ಷ್ಮಿ, ಸ್ವಾಮಿ
ಶುಭ ಮಂಗಳ ಕಲ್ಯಾಣಿ ಬಸವಗೆ ಜಯ ಮಂಗಳ ಕೆಂಪಮ್ಮ ತಾಯಿಗೆ ಜಯ ಮಂಗಳ ಕಾಲ ಭೈರಪ್ಪಗೆ ಶುಭ ಮಂಗಳ ಕೆಂಪಮ್ಮ ತಾಯಿಗೆ ಜಯ ಮಂಗಳ ಕಾಲ ಭೈರಪ್ಪಗೆ ಶುಭ ಮಂಗಳ ಮಂಗಳಾಂಬೆಯ ಶುಭ ಮಂಗಳ ಕಲ್ಯಾಣಿ ಬಸವನಿಗೆ ಜಯ ಮಂಗಳ ಹೆಸರಲ್ಲಿ ಲಾಕ್ಡೌನ್ಗೆ ಜಯ ಮಂಗಳ ಮಾತಲ್ಲಿ ಕರಿಯೋಗೆ ಶುಭ ಮಂಗಳ ಹೆಸರಲ್ಲಿ ಲಾಕ್ಡೌನ್ಗೆ ಜಯ ಮಂಗಳ ಮಾತಲ್ಲಿ ಕರಿಯೋಗೆ ಶುಭ ಮಂಗಳ ಮಂಗಳಾಂಬೆಯ ಶುಭ ಮಂಗಳ ಕಲ್ಯಾಣಿ ಬಸವನಿಗೆ ಜಯ ಮಂಗಳ ಧರ್ಮರಾಯ ಸ್ವಾಮಿಗೆ ಜಯ ಮಂಗಳ ಮಾಸ್ತಮ್ಮ ದೇವಿಗೆ ಶುಭ ಮಂಗಳ ಧರ್ಮರಾಯ ಸ್ವಾಮಿಗೆ ಜಯ ಮಂಗಳ ಮಾಸಮ್ಮ ದೇವಿಗೆ ಶುಭ ಮಂಗಳ ಮಂಗಳಾಂಬೆಯ ಶುಭ ಮಂಗಳ ಕಲ್ಯಾಣಿ ಬಸವೇಶ್ಗೆ ಜಯ ಮಂಗಳ ಕಲ್ಯಾಣಿ ಬಸವೇಶ್ಗೆ ಶುಭ ಮಂಗಳ ಕಲ್ಯಾಣಿ ಬಸವೇಶ್ಗೆ ಶುಭ ಮಂಗಳ ಶ್ರೀ ಬಸವೇಶ್ವರ ಸ್ವಾಮಿ ಕೃಪಾ ಪೋಷಣ ಮಂಡಳಿಗೆ ಶ್ರೀ ಕೆಂಪಮ್ಮ ದೇವಿ ಪಾದಾರತಿ ಗೋವಿಂದ ಶ್ರೀ ಧರ್ಮರಾಯ ಸ್ವಾಮಿ ಪಾದಾರತಿ ಗೋವಿಂದ ಶ್ರೀ ಕಾಲಭೈರವ ಸ್ವಾಮಿ ಪಾದಾರತಿ ಗೋವಿಂದ ಶ್ರೀ ಮಾಸ್ತಮ್ಮ ದೇವಿ ಪಾದಾರತಿ ಗೋವಿಂದ ಶ್ರೀ ಮಹಾಕಳ್ಳಿ ಕರಿಯಮ್ಮ ದೇವಿ ಪಾದಾರತಿ ಗೋವಿಂದ ಶ್ರೀ ಹೆಸರಳ್ಳಿ ಲಕ್ಕಮ್ಮ ದೇವಿ ಪಾದಾರತಿ ಗೋವಿಂದ ಜಯ ಜಯ ನಮಸ್ ಪಾರ್ವತಿ ಪದೇ ಹರ ಹರ ಪೌರಾಣಿಕ ನಾಟಕವನ್ನು ಏರ್ಪಡಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮ ಶ್ರೀತರಾದಂತಹ ಶ್ರೀ 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 ಸೋಮಶೇಖರ ಮಹಾಸ್ವಾಮೀಜಿಯವರ ಆಲ್ಬೂರು ಇವ ಕಾಣದಂತೆ ರಾತ್ರಿ ಇಡೀ ಯಾವುದೇ ಅಜಾಗರೂಕತೆ ಕಾಣದಂತೆ